ಹಾಯ್ ಗೆಳೆಯರೇ, ನಾನು ರಾಮ್. ನಾನು ಮೂಲತಃ ಬೆಂಗಳೂರಿನವ. ಸದ್ಯಕ್ಕೆ ನಾನು ಎಡಿಟರ್ ಆಗಿ ಸ್ಟುಡಿಯೋ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಕೆಲವು ವರ್ಷದ ಹಿಂದೆ ನಾನು ಹಳ್ಳಿಯಲ್ಲಿ ಇದ್ದಾಗ ನಡೆದ ಘಟನೆ ನಾನು ನಿಮಗೆ ಇವತ್ತು ಹೇಳುತ್ತೇನೆ. ನಾನು ಸಿಟಿಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ನನಗೆ ಎಲ್ಲವೂ ಗೊತ್ತಿತ್ತು. ನಾನು ನನ್ನ ಎಲ್ಲ ಡಿಗ್ರಿ ಪರೀಕ್ಷೆ ಮುಗಿಸಿ ಫಲಿತಾಂಶಕ್ಕೆ ಕಾಯ್ತಾ ಇದ್ದೆ. ಹೀಗಾಗಿ ಸ್ವಲ್ಪ ದಿನ ಹಳ್ಳಿಯಲ್ಲಿರುವ ಚಿಕ್ಕಮ್ಮನ ಮನೆಗೆ ಹೋಗುತ್ತೇನೆ ಅಂತ ಮನೆಯಲ್ಲಿ ಹೇಳಿದಾಗ ಹೋಗಿ ಬಾ ಅಂದರು. ಅದರಂತೆ ನಾನು ಚಿಕ್ಕಮ್ಮನ ಮನೆಗೆ ಬಂದಾಗ ಎಲ್ಲರೂ ನನ್ನ ಚೆನ್ನಾಗಿ ಉಪಚರಿಸಿದರು. ಹೀಗೆ ನಾನು ಹಳ್ಳಿ ಮನೆಯಲ್ಲಿ 5 ದಿನ ಇದ್ದ ಬಳಿಕ ಮನೆಯಲ್ಲಿ ಬೇಜಾರಾಗತೊಡಗಿತು. ಹೀಗಾಗಿ ನಾನು ಹಳ್ಳಿ ಸುತ್ತಾಡೋಕೆ ಹೋಗ್ತಾ ಇದ್ದೆ. ಹೀಗೆಯೇ ಇದ್ದಾಗ ನಮ್ಮ ಚಿಕ್ಕಮ್ಮನ ಮನೆಯ ಪಕ್ಕ ಇರುವ ರೂಪಾ ಆಂಟಿ ಕೂಡ ನನಗೆ ಪರಿಚಯ ಇದ್ದರು. ಆದರೆ ನಾನು ಹೋದ ದಿನ ಅವರು ಊರಲ್ಲಿ ಇರಲಿಲ್ಲ. ಅವರು 2 ದಿನ ಆದ ಮೇಲೆ ಬಂದರು. ಊರಿಗೆ ಬಂದವರೇ ನನ್ನ ನೋಡಿ ಏನೋ ರಾಮ್ ಚೆನ್ನಾಗಿದೀಯಾ ಎಂದರು. ನಾನು ಚೆನ್ನಾಗಿದ್ದೀನಿ ಅಂದೆ. ಇವಾಗ ಏನ್ ಮಾಡ್ತಾ ಇದ್ದೀಯಾ ಅಂದರು. ನಾನು ಡಿಗ್ರಿ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀನಿ ಅಂದೆ. ಅವರು ನನ್ನ ನೋಡಿ ಏನೋ ಸಣ್ಣ ಇದ್ದೀಯಾ, ಮೊದಲಿನ ಹಾಗೆ ಇದ್ದೀಯಾ ಎಂದರು. ಆಗ ನನಗೆ 20 ವರ್ಷ, ಆದರೂ ನಾನು ಉದ್ದ ಬೆಳೆದಿರಲಿಲ್ಲ. ಆದರೆ ನನ್ನ ಬುದ್ಧಿ ಮಾತ್ರ ಬೆಳೆದು ಬಿಟ್ಟಿತ್ತು. ಅವರು ಕೂಡ ನಮಗೆ ಮೊದಲಿಂದ ಪರಿಚಯ ಇದ್ದರಿಂದ ಚಿಕ್ಕವನಾಗಿದ್ದಾಗ ಎಷ್ಟೋ ಸಲ ಅವರ ಮನೆಯಲ್ಲಿ ಇರುತ್ತಿದ್ದೆ. ಅದಕ್ಕೆ ಅವರು ನನಗೆ ಆ ರೀತಿ ರೇಗಿಸಿದಾಗಲೂ ನಾನು ಅವರಿಗೆ ಏನೂ ಅನ್ನಲಿಲ್ಲ. ನಾನು ಸುಮ್ಮನೆ ಇದ್ದೆ. ಆಮೇಲೆ ನಾನು ನೀವು ಹೇಗಿದ್ದೀರಾ ಅಂದಾಗ ಅವರು ಚೆನ್ನಾಗಿದ್ದೀನಿ ಅಂದರು. ಆಮೇಲೆ ಅವರು 3 ದಿನ ಅಪ್ಪನ ಮನೆಗೆ ಹೋಗಿದ್ದೆ, ಹಾಗಾಗಿ ಊರಲ್ಲಿ ಇರಲಿಲ್ಲ ಅಂದರು. ಆಗ ನಾನು ಅಂಕಲ್ ಎಲ್ಲಿ ಅಂತ ಕೇಳಿದೆ. ಅವರು ಆಫೀಸ್ ಹೋಗಿದ್ದಾರೆ, ರಾತ್ರಿ ಬರ್ತಾರೆ ಅಂದರು. ನಾನು ಸರಿ ಅಂದೆ. ಹೀಗೆ 2 ದಿನ ಆದ ಮೇಲೆ ನನ್ನ ಚಿಕ್ಕಮ್ಮನ ಸಂಬಂಧಿಗಳು ಮದುವೆ ಇದ್ದ ಕಾರಣ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ನನ್ನನ್ನು ಪಕ್ಕದ ಮನೆ ರೂಪಾ ಆಂಟಿ ಮನೆಯಲ್ಲಿ ಬಿಟ್ಟು ಹೋದರು. ಆದರೆ ರೂಪಾ ಆಂಟಿ ಮನೆ ಚಿಕ್ಕದು, ಅಲ್ಲಿ ಯಾವುದೇ ಕೋಣೆ ಇಲ್ಲ. ಒಂದು ಅಡುಗೆ ಮನೆ, ಇನ್ನೊಂದು ಹಾಲ್ ಮಾತ್ರ ಇತ್ತು. ನನಗೆ ಅಲ್ಲಿ ಸರಿ ಹೋಗುತ್ತಿರಲಿಲ್ಲ. ಆದರೂ ವಿಧಿ ಇಲ್ಲದೆ 1 ದಿನ ಅಲ್ಲೇ ಇದ್ದೆ. ಮರುದಿನ ತಲೆಗೆ ಮೈಮೇಲೆ ನೀರು ಸುರಿದ ಮೇಲೆ ನಾನು ನನ್ನ ಬ್ಯಾಗ್ ಎಲ್ಲಿ, ಅದರಲ್ಲಿ ನನ್ನ ಬಟ್ಟೆಗಳಿದೆ ಅಂದಾಗ ಅವರು ನಮ್ಮ ಮನೆ ಚಿಕ್ಕದು ಅಲ್ವಾ, ಎಲ್ಲ ಬ್ಯಾಗ್ ಕಪಾಟಿನಲ್ಲಿ ಇದೆ ಅಂದರು. ಹೀಗೆ ಆ ದಿನ ಹೇಗೋ ಕಳೆದೆ. ಆ ರಾತ್ರಿ ಊಟ ಮಾಡಿ ಬಿದ್ದೆವು. ಮೊದಲೇ ಚಿಕ್ಕ ಜಾಗ, ಹೊರಗಡೆ ಬೇರೆ ಚಳಿ ಇತ್ತು. ಮನೆ ಫುಲ್ ಕತ್ತಲು. ಸುಮಾರು 2 ಗಂಟೆ ಹೊತ್ತಿಗೆ ಏನೋ ಶಬ್ದ ಕೇಳ್ತಾ ಇತ್ತು. ಮೊದಲೇ ಸಿಟಿ ಹುಡುಗ ನಾನು, ಹಾಗಾಗಿ ಆ ಶಬ್ದ ಏನಂತ ಬೇಗನೆ ತಿಳಿಯಿತು. ಹೀಗೆ 3 ದಿನ ಇಂತಹ ಘಟನೆ ನಡೀತಾ ಇತ್ತು. ಆದರೆ ಈ ಘಟನೆ ಆದ ನಂತರ ನಾನು ಅವರನ್ನು ನೋಡುವ ರೀತಿಯೇ ಬದಲಾಯಿತು. ನನಗೂ ಕೂಡ ಆ ಶಬ್ದದ ಬಗ್ಗೆ ಕುತೂಹಲ ಬಂತು. ಅದನ್ನು ನೋಡಬೇಕು ಎಂಬ ಆಲೋಚನೆ ಬಂದಿತು. ಆದರೆ ಏನು ಮಾಡ್ಲಿ ಅಂತ ತಿಳಿತಾ ಇರಲಿಲ್ಲ. ಮನೆಯಲ್ಲಿ ಅವರು ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು. ಆದರೆ ನಾನು ಅವಕಾಶ ಸಿಕ್ಕಾಗ ಸೌಂದರ್ಯ ಕಂಡು ಖುಷಿ ಪಡುತ್ತಿದ್ದೆ. ಅಲ್ಲದೆ ಹಳ್ಳಿಯಲ್ಲಿ ಇದ್ದಿದ್ದರಿಂದ ನಾನು ಊರ ಹೊಲ ಅಥವಾ ತೋಟದ ಬದಿಗೆ ಹೋಗಿ ಕೈ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಹೀಗಾಗಿ ಹೆದರುತ್ತಲೇ ಕೆಲಸ ಮಾಡಿ ಸಮಾಧಾನ ಪಡುತ್ತಿದ್ದೆ. ಇಲ್ಲಿ ಊರಿಗೆ ಹೋಗಿದ್ದ ಚಿಕ್ಕಮ್ಮ ಚಿಕ್ಕಪ್ಪ 1 ವಾರದಲ್ಲಿ ಬರುವುದಾಗಿ ಕರೆ ಮಾಡಿ ಹೇಳಿದರು. ನಾನು ಕೂಡ ಒಳ್ಳೆಯದೇ ಆಯಿತು ಅಂದುಕೊಂಡೆ. ಆಮೇಲೆ ನಾನು ಹಳ್ಳಿಯ ಗೆಳೆಯರೊಂದಿಗೆ ಕಬಡ್ಡಿ ಆಟ ಮತ್ತು ಕೆರೆಗೆ ಈಜೋಕೆ ಹೋಗೋದು ಎಲ್ಲ ಮಾಡ್ತಾ ಇದ್ದೆ. ಮನೇಲಿ ಕೂಡ ಇದಕ್ಕೆ ಯಾರೂ ನನಗೆ ನಿರ್ಬಂಧ ಹಾಕಿಲ್ಲ. ಹೀಗಾಗಿ ಬೇರೆಯವರ ತೋಟದಲ್ಲಿ ಎಳನೀರು ಕದ್ದು ಕುಡಿಯುತ್ತಿದ್ದೆವು. ಆದರೂ ಯಾರೂ ಮನೆ ತನಕ ಬಂದು ದೂರು ಕೊಟ್ಟಿರಲಿಲ್ಲ. ಹೀಗೆ ಒಂದು ದಿನ ನಾನು ಊರು ಸುತ್ತಿ ರಾತ್ರಿ ಬಂದು ಊಟ ಮಾಡಿ ಕೂತಿದ್ದೆ. ಆಗ ನನ್ನ ನೋಡಿದ ಅಂಕಲ್, ಯಾಕೋ ಸುಸ್ತಾಗಿದೆಯಾ ಇವತ್ತು, ನೀನು ಕಿಟಕಿ ಪಕ್ಕ ಬೇಡ, ಈ ಕಡೆ ಬೀಳು ಅಂತ ಅವರ ಜಾಗ ನನಗೆ ಬಿಟ್ಟು ಕೊಟ್ಟು ಅವರು ನನ್ನ ಜಾಗದಲ್ಲಿ ಬಿದ್ದರು. ಇನ್ನು ಒಳಗಡೆ ಇರುವವರು ಮನೆ ಕೆಲಸ ಮುಗಿಸಿ ಬರುವಾಗ ಕರೆಂಟ್ ಹೋಗಿತ್ತು. ಅವರು ಕೆಂಡಲ್ ಹಚ್ಚದೆ ತಮ್ಮ ಜಾಗದಲ್ಲಿ ಬಿದ್ದರು. ಸ್ವಲ್ಪ ಹೊತ್ತಾದಾಗ ನನಗೆ ಸೆಕೆ ಆದ ಕಾರಣ ನಾನು ಮತ್ತೆ ಕಿಟಕಿ ಪಕ್ಕ, ಅಂದರೆ ನನ್ನ ಮೊದಲಿನ ಜಾಗಕ್ಕೆ ಬಂದು ಬಿದ್ದೆ. ನನಗೆ ಗಾಢವಾದ ನಿದ್ದೆ ಬಂದಿತ್ತು. ಎಂದಿನದ್ದಂತೆ 2 ಗಂಟೆ ಆಗಿತ್ತು. ಆದರೆ ಇವತ್ತು ಯಾವ ಶಬ್ದವೂ ಬರಲಿಲ್ಲ. ಬದಲಾಗಿ ಯಾರೋ ಮೇಲೆ ಬಿದ್ದಂತೆ ಅನಿಸಿತು. ನಾನು ಇದು ಕನಸು ಅಂತ ಅಂದುಕೊಂಡು ಸುಮ್ಮನಾದೆ. ಬೆಳಿಗ್ಗೆ ನಾನು ಸ್ವಲ್ಪ ಲೇಟಾಗಿ ಎದ್ದಾಗ ಅವರು ನನ್ನ ಜೊತೆಗೆ ಸರಿಯಾಗಿ ಮಾತಾಡಲಿಲ್ಲ. ಅಂಕಲ್ ಕೂಡ ಆಫೀಸಿಗೆ ಹೋಗಿದ್ದರು. ನಾನು ನನ್ನ ಪಾಡಿಗೆ ಟಿಫಿನ್ಗೆ ಕೂತಾಗ ಅವರು ನಗುತ್ತಾ ಟಿಫಿನ್ ಕೊಟ್ಟರು.
ಯಾಕಂದರೆ ಏನು ನಡೆದಿದೆ ಅಂತ ಅವರಿಗೆ ಎಲ್ಲವೂ ಗೊತ್ತಿತ್ತು. ನಾನು ಮಾತ್ರ ಗೊತ್ತಿಲ್ಲದಂತೆ ಸುಮ್ಮನೆ ಇದ್ದೆ. ಹೀಗೆ ಟಿಫಿನ್ ಕೊಡುವಾಗ ಅವರು ಒಮ್ಮೆಲೇ ನನಗೆ ಬಯತೊಡಗಿದರು. ನಾನು ಸುಮ್ಮನೆ ಇದ್ದೆ. ಅವರು ಇನ್ನಷ್ಟು ಕೋಪಗೊಂಡರು. ನಿನಗೆ ಹೇಳೋಕೆ ಆಗಲ್ವಾ? ನಿನ್ನೆ ಏನಾಗಿದೆ ಗೊತ್ತಾ ಅಂದರು. ನಾನು ಏನೂ ಮಾಡಿಲ್ಲ, ಈಜಾಡೋಕೆ ಹೋಗಿದ್ದರಿಮದ ಸುಸ್ತಾಗಿ ಬಂದು ಬಿದ್ದಿದ್ದೆ, ಅಷ್ಟೇ ನನಗೆ ಗೊತ್ತು ಅಂದೆ. ಆಗ ಅವರು ಏನು ಗೊತ್ತಿಲ್ವಾ ಅಂತ ನಕ್ಕರು. ನಾನು ಗೊತ್ತು ಅಂದಾಗ ಮತ್ತೆ ಅವರು ನಿನಗೆ ಹೇಳೋಕೆ ಆಗಲ್ವಾ? ಸುಮ್ಮನೆ ಯಾಕೆ ಇದ್ದೇ ಗದರಿದರು. ಆವಾಗ ನಾನು ಆ ಕೆಲಸ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ನಿಮಗೆ ಓಕೆ ಆಯ್ತಾ ಅಂತ ಕೇಳಿದೆ. ಆಗ ಅವರು ಸಿಟ್ಟಿನಿಂದ ಬೈದರು. ಅದೆಲ್ಲ ನಿನಗೆ ಬೇಡವಾದ ವಿಷಯ. ಅದನ್ನು ಯಾಕೆ ಹೇಳಬೇಕು ಅಂದರು. ಆಗ ನಾನು ಅದು ಆ ಕೆಲಸ ಮಾಡುವಾಗ ಯಾರು ಅಂತ ಸರಿಯಾಗಿ ನೋಡಿ ಮಾಡ್ಬೇಕು ಅಲ್ವಾ? ಇಲ್ಲದಿದ್ದರೆ ಹೇಗೆ? ಇನ್ನೊಮ್ಮೆ ಆ ಕೆಲಸ ಅಂದೆ. ಆಗ ಅವರು ಸಿಟ್ಟಿಗೆದ್ದರು. ಆಮೇಲೆ ಅವರು ಅದು ಹೋಗಲಿ ಬಿಡು, ನಿನಗೆ ಇನ್ನೊಂದು ವಿಷಯ ಗೊತ್ತಾ ಅಂದರು. ನಾನು ಏನು ಅಂತ ಕೇಳಿದೆ. ಆಗ ಅವರು ಅಂದರು, ಆ ಕೆಲಸ ಆರಂಭಿಸಿ ಸ್ವಲ್ಪ ಹೊತ್ತಿನ ಬಳಿಕ ನನಗೆ ಆ ಕೆಲಸ ಮಾಡುತ್ತಿದ್ದವನು ನೀನು ಅಂತ ಗೊತ್ತಾಗಿತ್ತು. ಆದರೆ ಈಗ ತಾನೇ ಕೆಲಸ ಕಲಿತಿದ್ದೀಯಾ ಅಂತ ನಾನು ಸುಮ್ಮನಾದೆ ಅಂದರು. ಆಗ ನಾನು ಕೇಳಿದೆ, ಮತ್ತೆ ಯಾಕೆ ಸುಮ್ಮನೆ ಇದ್ದೀರಿ? ಆಗ ಅವರು ಹೇಳಿದರು, ಒಂದು ವೇಳೆ ನಾನು ಆಗ ಹೇಳಿದ್ದರೆ ಎಲ್ಲ ಕೆಲಸ ಅರ್ಧಕ್ಕೆ ನಿಲ್ತಾಯಿತು ಅಂದರು. ಆಗ ನಾನು ಹೌದು, ಆಮೇಲೆ ನನಗೂ ಕಷ್ಟ ಆಗುತ್ತಿತ್ತು, ನಿಮಗೂ ಕಷ್ಟ ಆಗುತ್ತಿತ್ತು ಅಂದೆ. ಆಗ ಅವರು ಹೇಗಾದರೂ ಪರವಾಗಿಲ್ಲ, ಕೆಲಸವಾದರೆ ಸಾಕು ಅಲ್ವಾ ಅಂದರು. ಆವಾಗ ನಾನು ಇನ್ನೊಂದು ಸಲ ಅಂದೆ. ಆಗ ಅವರು ಇಲ್ಲ, ಅದಕ್ಕೆಲ್ಲ ಇವಾಗ ಸಮಯ ಇಲ್ಲ, ಇವಾಗ ಅಡಿಗೆ ಮಾಡಬೇಕು ಹೇಳಿ ಹೋದರು. ಆಮೇಲೆ ಸಾಯಂಕಾಲದ ಹೊತ್ತಿಗೆ ಮನೆಯಲ್ಲಿ ಇಬ್ಬರು ಸೇರಿಕೊಂಡು ಮತ್ತೆ ಆ ಕೆಲಸ ಮಾಡಿದೆವು. ಅವರು ಎಲ್ಲವನ್ನೂ ನನಗೆ ಚೆನ್ನಾಗಿ ಹೇಳಿಕೊಟ್ಟರು. ಹೀಗೆ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ವಾಪಸ್ಸು ಬರುವವರೆಗೂ ನಾನು ಊರಿಡೀ ಸುತ್ತಾಡದೆ ಮನೆಯಲ್ಲಿ ಇದ್ದು ಹೇಳಿಕೊಟ್ಟ ಆ ಕೆಲಸವನ್ನು ಸರಿಯಾಗಿ ಮಾಡುತ್ತಿದ್ದೆ. ಆಮೇಲೆ ನನ್ನ ಹೆಚ್ಚಿನ ಕಲಿಕೆಗಾಗಿ ನಾನು ಮತ್ತೆ ವಾಪಸ್ ಸಿಟಿಯಲ್ಲಿ ಇರುವ ನಮ್ಮ ಮನೆಗೆ ಬಂದೆ. ಆಮೇಲೆ ಇಲ್ಲಿಯವರೆಗೂ ಹಳ್ಳಿಗೆ ಹೋಗುವ ಸಂದರ್ಭ ಒದಗಿ ಬಂದಿಲ್ಲ.